ಹಾಂ ವ್ಯಾಪಕ ಟೀಕೆ ಕೇಳಿ ಬಂದಿದೆ ಅಂತೇಳಿ ತಾವೇನು ಹೇಳಿದ್ರಿ ಅದು ಸರಿಯಾದದ್ದಲ್ಲ. ಆದರೆ ಅದರ ಬಗ್ಗೆ ಕೆಲವು ಜನ, ಕೆಲವು ಹಿರಿಯರು, ಬೇರೆ ಬೇರೆ ಸ್ಥಾನಮಾನಗಳಲ್ಲಿ ಇದ್ದಂಥವರು ಮಾತನಾಡಿದ್ದಾರೆ, ನನಗೆ ಮಾತಾಡಿದ್ದಾರೆ, ಮಾನ್ಯ ಮುಖ್ಯಮಂತ್ರಿಗಳಿಗೂ ಮಾತಾಡಿರಬೇಕು, ಸ್ಪೀಕರ್ಗೂ ಮಾತಾಡಿರಬೇಕು. ಆದರೆ ಟೀಕೆ ಟಿಪ್ಪಣಿ ಯಾವ ಬರಲಿಲ್ಲ. ಯಾಕಂದರೆ ಆ ಒಂದು ಘಟನೆ ಏನಿತ್ತು, ಆ ಘಟನೆ ಬಗ್ಗೆ ವಿಧಾನಮಂಡಲ ಸುಮ್ಮನೆ ಇರಬಾರ್ದಾಗಿತ್ತು, ವಿಧಾನಸಭೆ ಸುಮ್ಮನೆ ಇರಬಾರ್ದಾಗಿತ್ತು ಅನ್ನೋದು ಎಲ್ಲರ ಅನಿಸಿಕೆ ಆಗಿತ್ತು. ಆದರೆ ಅದರ ಬಗ್ಗೆ ಮಾತನಾಡಿದ್ದಾರೆ, ಇದು ಸತ್ಯ. ನೋಡ್ರಿ, ನಾನು ನಾಳೆ ಅಭಿ ಸೈಟ್ ತಗೊಳ್ಳೋದು ಬೆಟರಾ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರಾ? ಚಿಂತೆ ಯಾಕೆ, ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಕ್ಯಾಬಿನೆಟ್ನೊಳಗೆ ಚರ್ಚೆ ಮಾಡ್ತೀವಿ, ಮತ್ತು ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ತೀವಿ. ಮತ್ತು ಅದು ಸುಮ್ಮನೆ ಇರಬಾರ್ದಾಗಿತ್ತು ಅಂದ್ರೆ ನೀವೇ ಹೇಳಿದ್ರೆ ಅವತ್ತ ಬರೋಬ್ಬರಿ ಮಾಡಿದ್ರಿ, ಇದು ಇಷ್ಟೆಲ್ಲ ಆಗಬಾರ್ದಾಗಿತ್ತು ಅಂತೇಳಿ. ಇವತ್ತು ಹಿಂಗೆ ಹೇಳಿದ್ರಿ ಹಂಗ್ರಿ? ಅವರೇ ಯಾಕೆ ಕರೀತಾರೆ? ಇತ್ತ ವಿಟ್ನೆಸಸ್ ನಾವು ಸ್ಪಷ್ಟತೆಗೆ ಬರಬೇಕು. ನಮ್ಮಿಂದ ಏನಾದ್ರು ಉತ್ತರ ತಗೊಂಡು ಅದನ್ನ ವಿವಾದ ಮಾಡೋದು ಬೇರೆ. ಆದರೆ ವಾಸ್ತವಿಕವಾಗಿ ವಿಧಾನಮಂಡಲದ ಆ ನಡವಳಿಕೆಗಳ ದೃಷ್ಟಿಯಿಂದ ಅವತ್ತು ಅದು ಸರಿಯಾದ ಅನಿವಾರ್ಯದ ಕ್ರಮ ಇತ್ತು. ಸಭಾಪತಿಗಳು ಈಗ ವಿಧಾನಸಭೆಯಲ್ಲಿರ್ತಕ್ಕಂಥ ನಡವಳಿಕೆಗಳೇ ಅಲ್ಲಿದ್ದು ವಿಧಾನ ಪರಿಷತ್ತು ಸದಸ್ಯರಲ್ಲಿ ಅಲ್ಲಿ ಸಭಾಪತಿಗಳು ಆದಂತ ತಗೋಬೋದಾಯ್ತು. ನಾನು ಪತ್ರಿಕಾ ಪರಿಷತ್ನಲ್ಲಿ ಸಭಾಪತಿಗಳ ನಡವಳಿಕೆಗಳ ಬಗ್ಗೆ ಸರ್ಟಿಫಿಕೇಟ್ ಕೊಡೋದಾಗಲಿ ಮತ್ತೊಂದು ಮಾತು ಹೇಳೋದಾಗಲಿ ಸರಿಯಾಗೋದಿಲ್ಲ. ಆ ಸಭಾಪತಿಗಳ ಆ ನಿರ್ಣಯಗಳನ್ನು ನಾವು ಪತ್ರಿಕಾ ಪರಿಷತ್ನಲ್ಲಿ ಚರ್ಚೆ ಮಾಡೋದು, ಅದು ಪಾರ್ಲಿಮೆಂಟ್ರಿ ಅಫೇರ್ಸ್ ಮಂತ್ರಿಯಾಗಿ ನಾನು ಮಾಡೋದು ಸರಿಯಲ್ಲ, ಮಾಡೋದಿಲ್ಲ.